ನಮಸ್ಕಾರ ಸ್ನೇಹಿತರೆ. ಹಾರ್ದಿಕ್ ಪಾಂಡ್ಯ ಬದಲು ಸೂರ್ಯಕುಮಾರ್ ಯಾದವ್ ಅವರನ್ನ ಮಾಡಿದರು ಭಾರತ ತಂಡದ ಹೊಸ ನಾಯಕನಾಗಿ. ಬಳಿಕ ಕೋಪಗೊಂಡರು ಕ್ರಿಕೆಟ್ನ ದಿಗ್ಗಜ ಆಟಗಾರರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಸೂರ್ಯಕುಮಾರ್ ಯಾದವ್ ಭಾರತದ ಹೊಸ ಕ್ಯಾಪ್ಟನ್ ಆದ ಬಳಿಕ ಕ್ರಿಕೆಟ್ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಟೀಂ ಇಂಡಿಯಾದ T20 ತಂಡದ ನಾಯಕರಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಇವರಿಬ್ಬರಲ್ಲಿ ಯಾರು ಆಗಬೇಕಾಗಿತ್ತು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಜುಲೈ 27ರಿಂದ ಆರಂಭವಾಗಲಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ T20 ಸರಣಿಗಾಗಿ BCCA ತಂಡದ ಸ್ಕ್ವಾಡ್ ಅನ್ನ ಪ್ರಕಟ ಮಾಡಿದೆ ಸ್ನೇಹಿತರೆ. ಈ ಸ್ಕ್ವಾಡ್ ಅನ್ನ ನೋಡಿದರೆ ಟೀಂ ಇಂಡಿಯಾವನ್ನ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ಲೀಡ್ ಮಾಡುತ್ತಿದ್ದಾರೆ ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರೊಂದಿಗೆ ಕ್ಯಾಪ್ಟನ್ ಪಟ್ಟದ ನಿರೀಕ್ಷೆಯಲ್ಲಿದ್ದ ಹಾರ್ದಿಕ್ ಪಾಂಡ್ಯರವರಿಗೆ ತೀವ್ರ ಮುಖಭಂಗ ಎದುರಾಗಿದೆ ಸ್ನೇಹಿತರೆ. ಇನ್ನುಳಿದಂತೆ ಲಂಕಾ ವಿರುದ್ಧದ T20 ಸರಣಿಗಾಗಿ BCCA ಪ್ರಕಟಿಸಿರುವ ಟೀಂ ಇಂಡಿಯಾದ ಹೊಸ ಸ್ಕ್ವಾಡ್ ಯಾವ ರೀತಿಯಾಗಿದೆ ಎನ್ನುವುದನ್ನ ಇದೀಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ತಂಡದಲ್ಲಿ ಕೋಚ್ ಗೌತಮ್ ಗಂಭೀರ್ ಭಾಗಶಃ ಎಲ್ಲ ಯುವ ಆಟಗಾರರಿಗೆ ಮನ್ನಣೆ ನೀಡಿದ್ದು, ಸೂರ್ಯಕುಮಾರ್ ಯಾದವ್ ಅವರಿಗೆ ತಂಡದ ನಾಯಕತ್ವವನ್ನ ನೀಡಲಾಗಿದ್ದು, ಪಾಂಡ್ಯರವರಿಗೆ ಇಲ್ಲಿ ಕ್ಯಾಪ್ಟನ್ಸಿ ಪಟ್ಟವನ್ನ ಗಂಭೀರ್ ಕೈ ತಪ್ಪಿಸಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಮತ್ತು ಈಗಾಗಲೇ ಸೂರ್ಯಕುಮಾರ್ ಯಾದವ್ ಅವರು ಟೀಂ ಇಂಡಿಯಾ ತಂಡದ ಪರ ನಾಯಕನಾಗಿ 7 ಪಂದ್ಯಗಳಲ್ಲಿ ಟೀಂ ಇಂಡಿಯಾವನ್ನ ಮುನ್ನಡೆಸಿದ್ದು, ಈ 7 ಮ್ಯಾಚ್ಗಳಿಂದ 5 ಮ್ಯಾಚ್ಗಳಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟೀಂ ಇಂಡಿಯಾಗೆ ಜಯ ತಂದು ಕೊಟ್ಟಿದ್ದಾರೆ. ಇನ್ನುಳಿದಂತೆ 2 ಪಂದ್ಯಗಳಲ್ಲಿ ಸೋಲು ಕಾಣಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಕ್ಯಾಪ್ಟನ್ಸಿಯಲ್ಲಿ ಸೂರ್ಯರವರಿಗೆ ಅಷ್ಟೊಂದು ಅನುಭವ ಇಲ್ಲ ಅಂತಾನೆ ಹೇಳಬಹುದು. ಮತ್ತು ಇದೀಗ ಸೂರ್ಯಕುಮಾರ್ ಯಾದವ್ ಅವರು ಟೀಂ ಇಂಡಿಯಾದ T20 ತಂಡದ ನಾಯಕನಾದ ಬಳಿಕ ಮಾತನಾಡಿದ ಕ್ರಿಕೆಟ್ನ ದಿಗ್ಗಜ ಆಟಗಾರರಾದ ವೀರೇಂದ್ರ ಸೆಹ್ವಾಗ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ನನಗೆ ಈ ಟೀಮ್ ಸೆಲೆಕ್ಷನ್ ನ ಕುರಿತು ಯಾವುದೇ ತಕರಾರುಗಳು ಇಲ್ಲ. ಆದರೆ ನನ್ನ ಪ್ರಕಾರ ಈ ತಂಡದಲ್ಲಿ ಋತುರಾಜ್ ಗಾಯಕ್ವಾಡ್ ಅವರಿಗೆ ಸ್ಥಾನ ನೀಡಬೇಕಾಗಿತ್ತು. ಏಕೆಂದರೆ ಜಿಂಬಾಬ್ವೆ ವಿರುದ್ಧದ T20 ಸರಣಿಯಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಅಮೋಘ ಪ್ರದರ್ಶನವನ್ನ ತೋರಿದ್ದರು. ಹೀಗಾಗಿ ಅವರಿಗೆ ಇಲ್ಲಿ ಚಾನ್ಸ್ ನೀಡಬೇಕಾಗಿತ್ತು ಮತ್ತು ಅಭಿಷೇಕ್ ಶರ್ಮಾ ಅವರಿಗೂ ಕೂಡ ಇಲ್ಲಿ ಅವಕಾಶ ನೀಡಬೇಕಾಗಿತ್ತು. ಆದರೆ ಇಲ್ಲಿ BCCA ನ ಸೆಲೆಕ್ಟರ್ಗಳು ಎಡವಿದ್ದಾರೆ ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಹಾರ್ದಿಕ್ ಪಾಂಡ್ಯರವರ ಬದಲು ಸೂರ್ಯನನ್ನು ನಾಯಕನಾಗಿ ಮಾಡಿರುವ ನಿರ್ಧಾರ ಸರಿಯಾಗಿದೆ. ಏಕೆಂದರೆ ನಮ್ಮ ಟಾರ್ಗೆಟ್ 2024ರ T20 ವಿಶ್ವಕಪ್ ಆಗಿದೆ ಮತ್ತು ಹಾರ್ದಿಕ್ ಪಾಂಡ್ಯ ಹಲವು ಸಲ ಇಂಜುರಿ ಸಮಸ್ಯೆಯನ್ನ ಎದುರಿಸುತ್ತಾರೆ. ಹೀಗಾಗಿ ನಮಗೆ ಫುಲ್ ಟೈಮ್ ಅವೈಲೇಬಲ್ ಇರುವಂತಹ ನಾಯಕ ಬೇಕು. ಹೀಗಾಗಿ ನನ್ನ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರನ್ನ ನಾಯಕನಾಗಿ ಮಾಡಿರುವ ಡಿಸಿಷನ್ ತುಂಬಾ ಒಳ್ಳೆಯದಾಗಿದೆ ಎಂದು ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಇದಾದ ಬಳಿಕ ಮಾತನಾಡಿದ ಭಾರತದ ದಿಗ್ಗಜ ಆಟಗಾರರಾದ ಕಪಿಲ್ ದೇವ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಸೂರ್ಯರ ನಾಯಕತ್ವದ ಬಗ್ಗೆ ನನಗೆ ಅಷ್ಟು ತಿಳಿದಿಲ್ಲ. ಹೀಗಾಗಿ ನಾನು ಸ್ಕೈ ರವರ ಕ್ಯಾಪ್ಟನ್ಸಿ ಕುರಿತು ಯಾವುದೇ ಹೇಳಿಕೆಯನ್ನ ನೀಡಲ್ಲ. ಆದರೆ ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಯಾವ ಆಟಗಾರ T20 ವಿಶ್ವಕಪ್ ನಲ್ಲಿ ನಿಮ್ಮ ತಂಡದ ವೈಸ್ ಕ್ಯಾಪ್ಟನ್ ಆಗಿದ್ದನು ಮತ್ತು ನಿಮಗೆ ಟ್ರೋಫಿಯನ್ನು ತಂದುಕೊಡಲು ಹೆಲ್ಪ್ ಮಾಡಿದ್ದನು, ಆತನನ್ನ ನೀವು ಇದೀಗ ತಂಡದ ನಾಯಕನಾಗಿ ಮಾಡುತ್ತಿಲ್ಲ ಏಕೆ ಎನ್ನುವುದು ತಿಳಿಯುತ್ತಿಲ್ಲ. ಸೌಜನ್ಯಕ್ಕಾದರೂ ಕೂಡ ಹಾರ್ದಿಕ್ ಪಾಂಡ್ಯರವರನ್ನ ತಂಡದ ವೈಸ್ ಕ್ಯಾಪ್ಟನ್ ಆಗಿ ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಅನಾನುಭವಿಯಾಗಿರುವ ಗಿಲ್ ರವರಿಗೆ ತಂಡದ ವೈಸ್ ಕ್ಯಾಪ್ಟನ್ಸಿ ನೀಡಿರುವುದು ನಿಜಕ್ಕೂ ಒಳ್ಳೆಯ ನಿರ್ಧಾರ ಅಲ್ಲವೇ ಅಲ್ಲ ಅಂತ ಕಪಿಲ್ ದೇವ್ ಕಿಡಿಕಾರಿದ್ದಾರೆ ಸ್ನೇಹಿತರೆ.